ಆಕ್ರೋಶ ಜನತಾ ಪಾರ್ಟಿ ಅಂತ ಸ್ಟಾರ್ಟ್ ಆಗಿದೆ ಸರ್. ನಿಮ್ಮ ಒಪಿನಿಯನ್ ಏನು ಇದಕ್ಕೆ? ಕಾಂಗ್ರೆಸ್ ಜನತಾ ಪಾರ್ಟಿ ಅಂತಾಗಿ ಅದು ಬಿಜೆಪಿ ಪರ್ಯಾಯ ಅನ್ನೋ ತರಕ್ಕೆ ದೇಶದಲ್ಲಿ ಹವಾ ಸೃಷ್ಟಿ ಆಗ್ಬಿಟ್ಟಿದೆ. ಎರಡು ಕೋಟಿ ಮೇಲೆ ಜನಗಳು ಫಾಲೋವರ್ಸ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ನ CJI ಆಗಿರುವಂತವ್ರು ಇಷ್ಟು ಒಂಥರ ಸಂವೇದನಾ ಶೂನ್ಯತೆಯಿಂದ ಈ ತರಹದ ಒಂದು ಕಾಮೆಂಟ್ ಮಾಡಿದ್ದು. ಆಕ್ರೋಶ ಮೊನ್ನೆ 16ರಿಂದ ಸ್ಟಾರ್ಟ್ ಆಗಿದೆ. ಇವತ್ತು ನಿರುದ್ಯೋಗಿಗಳನ್ನೆಲ್ಲ ನೀವು ಕಾಕ್ರೋಚ್ಗಳಂದ್ರೆ ಕೆಲಸ ಇಲ್ಲದಕ್ಕೆ ಅಥವಾ ನಿರುದ್ಯೋಗಿನ ಹೊರತು ಕೆಲಸ ಮಾಡ್ಲಾರ್ದ ಅವನು. ಈಗ ಜಿರಳೆಯಿಂದ 56 ಇಂಚ್ ಏನಾದ್ರೂ ಕಡಿಮೆ ಆಗಿದೆಯೋ ಅಥವಾ ಜಾಸ್ತಿ ಆಗಿದೆಯೋ ಅಥವಾ ಸೈಲೆಂಟ್ ಆಗಿದೆಯೋ? ಬಿಜೆಪಿ ಭಯ ಬಂದಿದೆ. ಕರ್ನಾಟಕದಲ್ಲಿ ಈಗೇನು ಕಾಕ್ರೋಚ್ ಬಂದಿದೆ, ಸೊ ಆ ಥರ ಏನಾದ್ರು ಸಂಚಲನ ಮೂಡಿಸ್ತೀರಾ ಈ ಸಲ ಎಲೆಕ್ಷನ್ ಅಲ್ಲಿ? ನಾಯ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ. ದುರುಪಯೋಗ ಪಡಿಸ್ಕೊಳ್ಬೇಕು ಅಂತ ನಮ್ಮಲ್ಲಿಲ್ಲ. ದುರುಪಯೋಗ ಪಡಿಸ್ಕೊಳ್ಬೇಕು ಅಂತ ನಮ್ಮಲ್ಲಿ. ಬಿಜೆಪಿಯವ್ರು ತುಂಬಿರೋದಲ್ಲೇ ನೆಗೆಟಿವ್. ನಿಜಕ್ಕೂ ಬುಡಕ್ಕೆ ಬಂದಿರೋದು ಯಾರು ಬುಡಕ್ಕೆ? ನರೇಂದ್ರ ಮೋದಿ ಬಿಜೆಪಿಯವರ ಬುಡಕ್ಕೆ. ಯಾಕೆ ಕೋರ್ಟ್ ಗಮನಕ್ಕೆ ಬಂದ್ರು ಅವರು ಸೈಲೆಂಟ್ ಆಗಿರ್ತಾರೆ? ಯಾಕೆ ಅವರು ಡೈರೆಕ್ಷನ್ ಕೊಡಕ್ ಆಗಲ್ವಾ? ಜನರ ಸಮಸ್ಯೆಗಳನ್ನ ಆಲಿಸುವಂತ ವ್ಯವಧಾನ ಇಲ್ಲ. ಪಬ್ಲಿಕ್ ಆಗಲಿ ಬೇರೆಯವರಾಗಲಿ ಯಾವುದೇ ಸಂಬಂಧ ಕೇಸ್ಗಳಾಗಲಿ ಎಲ್ಲ ಕಡೆ ಹೋರಾಟ ಮಾಡ್ತೀವಿ. ಲಾಸ್ಟ್ ಹೋಗೋದಲ್ಲಿ ಈಗ ಅಮೆರಿಕದಲ್ಲಿ ಯಾವನೇ ಇದಾಗಿರ್ಲಿ ಅವರು ಕಾನ್ಸ್ಟಿಟ್ಯೂಷನ್ ಗೌರವ ಕೊಡ್ತಾರೆ. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ಕೊನೆಯಲ್ಲಿ ಬರುತ್ತೆ. ಎಸ್ ಸರ್. ಇವಾಗ ಇನ್ನೊಂದು ಸುಪ್ರೀಂ ಕೋರ್ಟ್ ವಿಚಾರ ಮಾತಾಡ್ತಾ ಇದ್ದು, ಆಕ್ರೋಶ ಜನತಾ ಪಾರ್ಟಿ ಅಂತ ಸ್ಟಾರ್ಟ್ ಆಗಿದೆ. ಸೊ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಇಷ್ಟು ಬೇಗ ಒಂದು 16ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು. 2 ಕೋಟಿ ಮೇಲೆ ಅದಕ್ಕೆ. ಸೊ ಒಂದು 20 ಲಕ್ಷ, ಒಂದು 2 ಕೋಟಿ ಮೇಲೆ ಜನಗಳು ಫಾಲೋವರ್ಸ್ ಆಗಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಏನು ಇದಕ್ಕೆ? ನೋಡಿ, ತುಂಬಾ ದುರದೃಷ್ಟಕರ. ಸುಪ್ರೀಂ ಕೋರ್ಟ್ ನ CJI ಆಗಿರುವಂತವ್ರು, ದೇಶದ ಆಗಿರುವಂತವ್ರು ಇಷ್ಟು ಒಂಥರ ಸಂವೇದನಾ ಶೂನ್ಯತೆಯಿಂದ ಈ ತರಹದ ಒಂದು ಕಾಮೆಂಟ್ ಮಾಡಿದ್ದು. ಹಾಗಾಗಿ ಅವ್ರ ಬಗ್ಗೆ ಅದೇನು ಸಬ್ಜುಡಿಸು ಆಗೋದಿಲ್ಲ ಅಥವಾ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ತೀರ್ಪೇ ಇಲ್ವಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಯಾವಾಗ ಆಗುತ್ತೆ? ಯಾರು ಆದೇಶವನ್ನ ಪ್ರಶ್ನಿಸಿ ಅಥವಾ ತಿರಸ್ಕರಿಸಿದಾಗ. ಇದು ಹಾಗೇನೆ ಬಹಳ ಜನ ನಾನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಗಳು ನೋಡಿದ್ದೀನಿ, ಓತಪ್ರೋತವಾಗಿ ಕಾಮೆಂಟ್ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಅದು ಜಾಸ್ತಿ ಅವ್ರು ಅದ್ರ ಜೊತೆಗೆ ವಿಡಿಯೋ ಬೇರೆ ಬಂದ್ಬಿಟ್ಟಿದೆ ಅಲ್ವಾ, ಅವರು ಹೀರೋಗಳಾಗೋದಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಬಹಳ ಚೆನ್ನಾಗಿ ಯಾವುದೋ ಪೂರ್ವಜನ್ಮದ ಪುಣ್ಯದ ಫಲ ಅಂದ್ಕೊಳ್ಬೇಕು ಅವರ ಸ್ಥಾನದಲ್ಲಿ ಕೂತಿರುವಂಥದ್ದು, ದೇಶದ ದಿಕ್ಕನ್ನೇ ಬದಲಾಯಿಸುವಂಥದ್ದು ಅದು. ಹಾಗಾಗಿ ಹಿಂಗೆ ಹಾಕಿ ಇವಾಗ ಒಂದು ಕಾಮೆಂಟ್ ಮಾಡಿ ಅದು ಈಗ ಬಿಜೆಪಿ ಬುಡಕ್ಕೆ ಬಂದ್ಬಿಟ್ಟಿದೆ. ನೋಡಿ, ಸುಪ್ರೀಂ ಕೋರ್ಟ್ CJI ಮಾಡಿದ್ದು ನೇರವಾಗಿ ಇದು ಬಿಜೆಪಿ ಕಾಂಗ್ರೆಸ್ ಜನತಾ ಪಾರ್ಟಿ ಅಂತಾಗಿ ಅದು ಬಿಜೆಪಿ ಪರ್ಯಾಯ ಅನ್ನೋ ತರಕ್ಕೆ ದೇಶದಲ್ಲಿ ಹವಾ ಸೃಷ್ಟಿ ಆಗ್ಬಿಟ್ಟಿದೆ. ಅದು ಪಾರ್ಟಿ ಅಲ್ಲ ಮೊದಲಿಗೆ, ಅದು ಸೋಷಿಯಲ್ ಮೀಡಿಯಾ ಪೇಜ್. ಅದು ಮುಂದಕ್ಕೆ ಅದು ಪಕ್ಷ ಆಗೋದಕ್ಕೂ ಕಾಕ್ರೋಚ್ ಅಂತ ಇದ್ದೋ ಪದ ಇದ್ರೆ ಖಂಡಿತವಾಗಿ 100% ಅದಕ್ಕೆ ಚುನಾವಣಾ ಆಯೋಗ ಕೊಡೋದಿಲ್ಲ, ಬೇರೆ ಹೆಸರೇನೋ ಕೊಡಬೇಕು. ಆಮೇಲೆ ಅದೊಂದು ಪಾರ್ಟಿಯಾಗಿ ಆಗೋದು ಯಾವಾಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕಿನ್ನೂ ಆ ಥರದ್ದು ಇದಿಲ್ಲ. ಆದರೆ ಒಂದು ಚಳುವಳಿಯಾಗಿ, ಒಂದು ಜನರನ್ನ ಸೇರಿಸುವಂತಹ ಒಂದು ಚಳುವಳಿಯಾಗಿ ಅಲ್ಲಲ್ಲಿ ಯಶಸ್ವಿ ಆಗ್ಬೋದು. ಆದರೆ ಅದಕ್ಕೆ ಒಂದು ತಂಡ ಬೇಕು. ಆ ಥರದ ತಂಡ ಇದೆಯಲ್ಲ ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ನ ಒಂದು ರೀತಿಯ ಇನ್ಸೆನ್ಸಿಟಿವ್ ಆದಂತಹ ಕಾಮೆಂಟ್ಸ್ ಅದು. ಆ ಥರಕ್ಕೆ ಅವ್ರು ಮಾತಾಡಬಾರ್ದು, ಯಾರೂ ಮಾತಾಡಬಾರ್ದು. ಆದರೆ ಜನರಲ್ಲಿ, ದೇಶಾದ್ಯಂತ ಯುವ ಜನರಲ್ಲಿ ಒಂದು ಆಕ್ರೋಶ ಇದೆ. ಅವರು ಆ ಆಕ್ರೋಶ ಮೊನ್ನೆ 16ರಿಂದ ಸ್ಟಾರ್ಟ್ ಆಗಿದೆ. ಅದಕ್ಕೊಂದು ಔಟ್ಲೆಟ್ ಇದ್ರ ಮೂಲಕ ಸಿಕ್ಕಿದೆ. ಅವ್ರು ಏನ್ ಹೇಳಿದ್ದು, ಯಾರ ಸಮಸ್ಯೆ ಅದು? ಅವ್ರು ಹೇಳಿದ್ದು ಅವ್ರು ಏನ್ ಹೇಳಿದ್ದು ಅಂದ್ರೆ ನಿರುದ್ಯೋಗಿಗಳು, ಕೆಲಸ ಇಲ್ಲದಿರೋರು, ಇವ್ರೇನೇನೋ ಹೇಳಿ ಇವರೆಲ್ಲ ಕಾಕ್ರೋಚ್ಗಳು ಅಂತ ಅಂದ್ಬಿಟ್ರು. ಈಗ ದೇಶದಲ್ಲಿ ನಿರುದ್ಯೋಗ ಯಾಕಿದೆ, ಎಷ್ಟಿದೆ, ಯಾರು ತಪ್ಪು? ಇವತ್ತು ನಿರುದ್ಯೋಗಿಗಳನ್ನೆಲ್ಲ ನೀವು ಕಾಕ್ರೋಚ್ಗಳಂದ್ರೆ ಕೆಲಸ ಇಲ್ಲದಕ್ಕೆ ಅಥವಾ ನಿರುದ್ಯೋಗಿನ ಹೊರತು ಕೆಲಸ ಮಾಡ್ಲಾರ್ದ ಅವನು ಏನು ಮೈಗಾಳ ಅಲ್ವಲ್ಲ. ಅವರು ಕೆಲಸಕ್ಕಾಗಿ ನಮ್ಮ ರಾಜ್ಯದಲ್ಲೇ 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಈ ಸರ್ಕಾರಗಳು ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಇವತ್ತು ಮೆಟಾ ಅಂತ ಕಂಪನಿ, ಒರಾಕಲ್ ಅನ್ನುವಂಥ ಕಂಪನಿಗಳು ಅವರು 10,000 20,000 ಲೇ ಆಫ್ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಖಾಸಗಿ ಕ್ಷೇತ್ರದಲ್ಲೂ ಬಂಡವಾಳ ಹೂಡಿಕೆ ಕಡಿಮೆ ಆಗಿದೆ. ಇವಾಗ ಅಲ್ಲಿ ಇದರಲ್ಲಿ ಯುದ್ಧ ನಡೀತಿರೋದ್ರಿಂದ, ಇರಾನು ಅಮೆರಿಕ ಮಧ್ಯೆ ನಡೀತಿರೋದ್ರಿಂದಾಗಿ ಇಲ್ಲಿ ಎಕಾನಮಿನೂ ಬೀಳ್ತಾ ಇದೆ, ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ. ಇವೆಲ್ಲದಿಂದ ತೊಂದರೆಗೊಳಪಡ್ತಿರೋರು ಯಾರು? ಹೊಸದಾಗಿ ವಿದ್ಯಾಭ್ಯಾಸ ಮುಗಿಸಿ ಒಂದು ಕೆಲಸ ಹುಡ್ಕೊಂಡು ಮದುವೆ ಮಾಡಿಕೊಂಡು ಒಂದು ಸಂಸಾರ ಕಟ್ಕೊಳ್ಬೇಕು ಅನ್ನುವಂಥ ಯುವಜನತೆ ತಾನೇ ಮೊದಲ ಸಾಲಿನ ಸಂತ್ರಸ್ತ ಯುವಕರು. ಅಂಥವ್ರನ್ನ ಅದು ಯಾರ ವೈಫಲ್ಯದಿಂದ ಆಗಿದೆ? ಸರ್ಕಾರಗಳ ವೈಫಲ್ಯದಿಂದ ಆಗಿದೆ. ಸರ್ಕಾರಗಳು ವಿಶ್ವಾಸ ಕಳ್ಕೊಂಡಿದೆ. ಅದರಿಂದಾಗಿ ಇವತ್ತು ನಿಜಕ್ಕೂ ಅವರು ಹೇಳಿದ್ದು ಯಾವ ಅರ್ಥದಲ್ಲಿ ಹೇಳಿದ್ರು, ನಿಜಕ್ಕೂ ಬುಡಕ್ಕೆ ಬಂದಿರೋದು ಯಾರು ಬುಡಕ್ಕೆ?
ನರೇಂದ್ರ ಮೋದಿ BJP-ಯವರ ಬುಡಕ್ಕೆ. ಆಮೇಲೆ ಈ ತಲೆಮಾರೇನಿದೆ ಅವರು ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡಾಗ್ಲಿಂದಾನು ಯಾರು ಈ ದೇಶದ ಪ್ರಧಾನಿ? ನರೇಂದ್ರ ಮೋದಿ ಅವರು. ಅವ್ರಿಗೆ ಎಷ್ಟೋ ಜನಕ್ಕೆ ಜವಾಹರ್ಲಾಲ್ ನೆಹರು ಯಾರು ಅಂತ ಗೊತ್ತಿಲ್ಲ. ಆದ್ರೆ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾರೆ? ಅನಿಷ್ಟಕ್ಕೆಲ್ಲ ಶನೀಶ್ವರ ಹೊಣೆ ಅನ್ನೋ ಹಾಗೆ ಜವಾಹರ್ಲಾಲ್ ನೆಹರು ಇರ್ತಾರೆ. ಆದ್ರೆ ಈ ಜನ ನೀವು ನಮ್ಮ ತಲೆಮಾರು ಇರ್ಬೋದಪ್ಪ, ಜವಾಹರ್ಲಾಲ್ ನೆಹರು ತಪ್ಪು ಮಾಡಿರ್ಬೋದು, ಅವ್ರೇನೋ ಅದು ಚೀನಾ ಯುದ್ಧ ಅದು ಇದು ಏನೋ ಅನ್ಕೊಂಡ್ಬಿಡ್ಬೋದು. ಆದ್ರೆ ಈ ಮಕ್ಕಳಿಗೆ ಜವಾಹರ್ಲಾಲ್ ನೆಹರು ಅವರ ಹಿನ್ನೆಲೆ ಅದು ಅವ್ರ ಕೆಲಸ ಗೊತ್ತಿಲ್ಲ. ಈಗ ಬಿಜೆಪಿ ಅವ್ರು ತುಂಬಿರೋದೆಲ್ಲ ನೆಗೆಟಿವ್. ಹಾಗಾಗಿ ಈ ಜನ ಇವಾಗ ನೋಡಿದಾಗ ಅವ್ರಿಗೆ ಯಾರು ಕಾಣಿಸ್ತಾರೆ? ನಮ್ಮ ಆಶೋತ್ತರಗಳನ್ನ ಈಡೇರಿಸ್ತಾ ಇಲ್ಲ ಇವರು ಅಂತ ಜವಾಹರ್ಲಾಲ್ ನೆಹರುನಾ? ಹಾಗಾಗಿ ಇದು BJP-ಯವರು. ಆಮೇಲೆ ಇಂಥ ಸಂದರ್ಭದಲ್ಲಿ ಅದು ಹೋಗಿ ಬ್ಯಾನ್ ಮಾಡೋದು ಫೂಲಿಶ್ನೆಸ್, ಇದು ಅಟ್ಟರ್ ಫೂಲಿಶ್ನೆಸ್. ನನಗೆ ಇನ್ನೊಂದು ಅನಿಸ್ತು, ಇದು ನನ್ನ ವೈಯಕ್ತಿಕ ಮತ್ತೆ ಬೇರೆಯವರು, ಇದು ನನ್ನ ವೈಯಕ್ತಿಕ ಅನ್ನೋದಕ್ಕಿಂತ ಇದು ಬೇರೆ ಕಮೆಂಟ್ಗಳು ಬರ್ತಾ ಇರೋದು. ಅಂದ್ರೆ ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾ. ಸುರೇಶ್ ಕುಮಾರ್ ಅಂತವ್ರು ಪಾಕಿಸ್ತಾನದವರು ಇದಕ್ಕೆ 49% ಅನ್ನೋದನ್ನ ಶೇರ್ ಮಾಡ್ಕೊಳ್ತಾರೆ. ಇವ್ರು ಎಂತಹ ರಾಜಕಾರಣಿಗಳು? ವಯೋವೃದ್ಧರು ಆಗಿದ್ದಾರೆ, ಅದೇನು ಜ್ಞಾನವೃದ್ಧರು ಅಂದ್ಕೊಂಡಿದ್ವಿ ನಾವು. ಈ ಥರದ ಉಚ್ಚಾಟಗಳು ಈ BJP-ಯವರು ಮಾಡ್ತಾ ಇರುವಂಥದ್ದು. ಅಂದರೆ ಇವರಿಗೆ ಜನರ ಸಮಸ್ಯೆಗಳನ್ನ ಆಲಿಸುವಂಥ ವ್ಯವಧಾನ ಇಲ್ಲ. ಅವ್ರು ಯಾವ ನೋವಿಂದ ಹೇಳ್ತಾ ಇದ್ದಾರೆ ಅಂತ ಕೇಳುವಂಥ ವ್ಯವಧಾನ ಇಲ್ಲ. ಅದ್ರ ಮೇಲೆ ಹಂಗಿಸ್ತಾರಲ್ವಾ? ನಮ್ಮ ಮಕ್ಕಳು ಯಾರು ನಂಗಿಸ್ತಿರೋದು ಇವರು? ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳನ್ನ. ಈಗ ಯಾರು ಹೇಳಿದ್ದಾರೆ, ಆ ಭಾಷೆನ ಯಾರು ಉಪಯೋಗಿಸಿದ್ದಾರೆ, ಅವ್ರಿಗೂ ಮಕ್ಕಳಿದ್ದಾರೆ, ಇದ್ದೇ ಇರ್ತಾರೆ. ಸೊ ನಾನು ಏನ್ ಹೇಳಕ್ ಬಂದೆ ಸರ್, ಈ ವಿಚಾರ ಎಲ್ಲ ಗೊತ್ತು. ಜಾಬ್ ಇಲ್ಲ, ಎಜುಕೇಶನ್ ಸಮಸ್ಯೆ ಇದೆ, ಮತ್ತೆ ಸುಮಾರು ಪಬ್ಲಿಕ್ ಹಣದುಬ್ಬರ ಆಗ್ತಾ ಇದೆ, ಏನೇನೋ ಆಗ್ತಾ ಇದೆ ದೇಶದಲ್ಲಿ. ಅದೆಲ್ಲ ಇವ್ರಿಗೆ ಗೊತ್ತಿಲ್ಲ, ಕೋರ್ಟ್ ಗಮನಕ್ಕೆ ಬರಲ್ವ ಸರ್? ಯಾಕೆ ಕೋರ್ಟ್ ಗಮನಕ್ಕೆ ಬಂದ್ರು ಅವರು ಸೈಲೆಂಟ್ ಆಗಿರ್ತಾರೆ? ಯಾಕೆ ಅವರು ಡೈರೆಕ್ಷನ್ ಕೊಡಕ್ ಆಗಲ್ವಾ? ಕಾಕ್ರೋಚ್ ಜನತಾ ಪಾರ್ಟಿದು ಮೊದಲ ಮ್ಯಾನಿಫೆಸ್ಟೋ ಏನಿದೆ? ಜಡ್ಜ್ಗಳು ಯಾವುದೇ ಕಾರಣಕ್ಕೂ ರಿಟೈರ್ಮೆಂಟ್, ಪೋಸ್ಟ್ ರಿಟೈರ್ಮೆಂಟ್ ಹುದ್ದೆಗಳಿಲ್ಲ. ಬಹುಶಃ ಇವತ್ತಿರೋ ಅನೇಕ ಜಡ್ಜ್ಗಳು ಕರ್ನಾಟಕದಲ್ಲೂ ಒಬ್ಬ ಜಡ್ಜು MP ಆಗಿದ್ರು, ಏನೇನೋ ಆಗ್ತಾ ಇದ್ದಾರೆ. ಒಬ್ಬ ಜಡ್ಜು ಹೋಗಿ ಇದ್ರಲ್ಲಿ ಕೇರಳದಲ್ಲಿ ಗವರ್ನರ್ ಆದ್ರು, ಇನ್ನೊಬ್ಬ CJI ಹೋಗಿ ರಾಜ್ಯಸಭಾ MP ಆದ್ರು. ಕಾಯ್ತಾ ಇದ್ದಾರೆ ನಮ್ಗೆ ಲೋಕಾಯುಕ್ತದಲ್ಲಿ, ಉಪಲೋಕಾಯುಕ್ತದಲ್ಲಿ ಎಲ್ಲಾದ್ರೂ ಸ್ಥಾನ ಸಿಗುತ್ತಾ? ಹ್ಯೂಮನ್ ರೈಟ್ಸ್ ಡೆವಲಪ್ಮೆಂಟ್ ಕಮಿಷನ್, ಅದು ಏನು ಹ್ಯೂಮನ್ ರೈಟ್ಸ್ ಕಮಿಷನ್, ಇವೆಲ್ಲ ಸಬ್ ಜುಡಿಷಿಯಲ್, ಕ್ವಾಸಿ ಜುಡಿಷಿಯಲ್ ಇದರಲ್ಲಿ ಜಡ್ಜ್ಗಳನ್ನ ನೇಮಕಾತಿ ಮಾಡುವಂತ ಪರಂಪರೆ ಇದೆ. ಹಾಗಾಗಿ ಪೋಸ್ಟ್ ರಿಟೈರ್ಮೆಂಟ್ ಅನುಕೂಲಗಳೆಲ್ಲಾದ್ರೂ ಸಿಗುತ್ತಾ ಅಂತೇಳಿ ಇವತ್ತು ಯಾವುದೇ ಪಕ್ಷ ಇರಲಿ, ಜಡ್ಜ್ಗಳಾಗಿರೋರು ಬಹುತೇಕವಾಗಿ ಆವತ್ತಿನ ಸರ್ಕಾರದ ವಿರುದ್ಧ ಹೋಗ್ತಾ ಇಲ್ಲ. ವಿಶೇಷವಾಗಿ ದೋಸ್ ಜಡ್ಜಸ್ ಹೂ ಆರ್ ಕ್ಲೋಸರ್ ಟು ರಿಟೈರ್ಮೆಂಟ್ ಪೀರಿಯಡ್. ಸರ್ ಹಾಗಾದ್ರೆ ಈಗ ಎಲ್ಲಾದ್ರಲ್ಲ ಸರ್, ಎಲ್ಲಾ ಕಡೆ ಹೋರಾಟ ಮಾಡ್ತೀವಿ ಸರ್, ಪಬ್ಲಿಕ್ ಆಗಲಿ ಬೇರೆಯವರಾಗಲಿ, ಯಾವುದೇ ಸಂಬಂಧ ಕೇಸ್ಗಳಾಗಲಿ ಎಲ್ಲ ಕಡೆ ಹೋರಾಟ ಮಾಡ್ತೀವಿ. ಲಾಸ್ಟ್ಗೆ ಹೋಗೋದಲ್ಲಿ ನ್ಯಾಯಾಂಗಕ್ಕೆ. ನ್ಯಾಯಾಂಗದವರು ಏನು ಬೇಕಂದ್ರೆ ಅವರು ಯಾವುದೋ ರೀತಿ ಒಳ್ಳೆ ರೀತಿ ಮಾಡಬೇಕು, ಅದನ್ನು ಮಾಡ್ಬೋದಲ್ಲ. ಯಾಕೆ ಅವರು ಹಿಂಜರಿತಾ ಇದ್ದಾರೆ? ಅಂದರೆ ಪೊಲಿಟಿಕಲ್ ಪಾರ್ಟಿಗಳ ಪ್ರೆಷರ್ ಇದೆಯಾ, ಅಥವಾ ಅವ್ರಿಗೇನಾದರೂ ಆಸೆಗಳು ಜಾಸ್ತಿ ಇದೆಯಾ? ಎರಡೂ ಅಲ್ಲ. ಪೊಲಿಟಿಕಲ್ ಪ್ರೆಷರು ಅಲ್ಲ, ಆಸೆಗಳು ಜಾಸ್ತಿ ಅಲ್ಲ. ಬಹುತೇಕ ಜನರಿಗೆ ಇವತ್ತು ನಮ್ಮ ಸಮಾಜದ ಒಂದು ಕ್ರೀಮಿ ಲೇಯರ್ ಅದು ಯಾರು? ಜಡ್ಜ್ಗಳು, ಲಾಯರ್ಗಳು, ಇವರೆಲ್ಲನೂ. ಯಾಕಂದರೆ ವಿದ್ಯಾವಂತರು. ಆದರೆ ಇದೇ ಸಮಾಜದ ಉತ್ಪನ್ನ ಅಲ್ವಾ? ಇದೇ ಸಮಾಜದಲ್ಲಿರುವಂಥ ಜಾತಿವಾದವನ್ನು, ಪಾಳೆಗಾರಿಕೆಯನ್ನು, ಅಥವಾ ಲಿಂಗಭೇದದ ಮನಸ್ಥಿತಿಯನ್ನು ಇವೆಲ್ಲ ಇರೋರೇ ಅವರಲ್ವಾ? ಇವರೆಲ್ಲರೂ ಈಗ ಅಮೇರಿಕದಲ್ಲಿ ಯಾವನೇ ಇದಾಗಿರಲಿ, ಅವರು ಕಾನ್ಸ್ಟಿಟ್ಯೂಷನ್ ಗೌರವ ಕೊಡ್ತಾರೆ. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ಕೊನೆಯಲ್ಲಿ ಬರುತ್ತೆ. ಹಾಗಾಗಿ ಈಗ ಎಷ್ಟೋ ಜನ ಲಾಯರ್ಗಳು ಇದರಲ್ಲಿ ಪಕ್ಷಗಳ ಮೆಂಬರ್ಗಳಾಗಿರ್ತಾರಲ್ವಾ, ಸದನಂತರ ಅವ್ರ ಜಡ್ಜ್ಗಳಾಗಿರೋದು. ಶುರು ಮಾಡೋದು ಅವ್ರು ಲಾಯರ್ಗಿರಿ LLB ಮುಗಿಸ್ಕೊಂಡೆ ಅಲ್ವಾ? ಹಾಗಾಗಿ ಒಂದು ಪಕ್ಷದ ಬಗ್ಗೆ ಒಲವಿರಬಹುದು, ಜಾತಿ ಒಲವಿರ್ಬೋದು. ಎಷ್ಟೋ ಜನ ಜಡ್ಜ್ಗಳು ಅವರ ಜಾತಿ ಸಂಘಗಳಲ್ಲಿ ಹೋಗಿ ಭಾಷಣ ಮಾಡಿದ್ದಾರೆ. ಜಾತಿ ರಿಟೈರ್ಡ್ ಆದ ತಕ್ಷಣಕ್ಕೆ ಹೋಗಿ ಮಾಡಿದವರು, ರಿಟೈರ್ಮೆಂಟ್ ಆಗದೆ ಇರೋಗ್ಲೂ ಮಾಡಿದಾರೋ ಗೊತ್ತಿಲ್ಲ, ಜಾತಿ ಸಂಘಗಳಿಗೆ ಹೋಗಿ ಮಾಡ್ತಾರೆ. ಒಬ್ಬ ಕರ್ನಾಟಕದ ಒಬ್ಬ ಆರೋಪಿ ಮಠಾಧೀಶನ ವಿಚಾರ ಬಂದಾಗ 5 ಅಥವಾ 11, 5 ಅಂದ್ಕೊಂಡಿದ್ದೆ ನಾನು, ಅದು ಎಲ್ಲ 9, 11 ಅಂತ ಇದ್ರು. 11 ಜನ ಜಡ್ಜ್ಗಳು ರೆಕ್ಯೂಸ್ ಆಗಿದ್ದಾರಂತೆ ನಮ್ಮ ಹೈಕೋರ್ಟಲ್ಲಿ. ಏನು, ನಾಟ್ ಬಿಫೋರ್ ಮೀ, ನಾನು ಇದನ್ನ, ಯಾಕಂದ್ರೆ ನನಗೂ ಅವ್ರಿಗೂ, ನಾನು ಅವ್ರ ಹತ್ರ ಹೋಗಿದ್ದೆ, ಕಾಲಕ್ಕೆ ಬಿದ್ದಿದ್ದೆ, ಅಥವಾ ಹೀಗೆ ಇಂತಹ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಜಡ್ಜ್ಗಳು ನಮ್ಮವರೇ, ಜನರ ತರನೇ ಅವ್ರೇನು ಅಮೇರಿಕದಿಂದನೋ ಅಥವಾ ಏಲಿಯನ್ಸೋ ಬೇರೆ ಗ್ರಹದಿಂದ ಬಂದಿಲ್ಲ. ಹಾಗಾಗಿ ಅವರಲ್ಲಿರುವಂತಹ ಸಮಾಜದಲ್ಲಿರುವಂಥ ದೌರ್ಬಲ್ಯಗಳು ಅವರಲ್ಲೂ ಇರುವಂಥ ಕಾರಣಕ್ಕಾಗಿ ಅದನ್ನು ಮೀರೋದಿಕ್ಕಾಗ್ತಾ ಇಲ್ಲ. ಒಂದು ತಲೆಮಾರಿತ್ತು, ಗಾಂಧಿಯವರ ಪ್ರೇರಣೆ ಪಡ್ಕೊಂಡಂಥ ಒಂದು ತಲೆಮಾರಿತ್ತಲ್ಲ, ಆಗಿನ ತಲೆಮಾರಿನ ಜಡ್ಜ್ಗಳು
ಸ್ವಾತಂತ್ರ್ಯ ನಂತರದಲ್ಲಿ ಅವರೆಲ್ಲ ಏನು ಇಂದಿರಾ ಗಾಂಧಿ ಅಂತ ಅವ್ರನ್ನು ಎದುರು ಹಾಕೊಂಡ್ರು. ಇಂದಿರಾ ಗಾಂಧಿ ವಾಸ್ ದ ಪ್ರೈಮ್ ಮಿನಿಸ್ಟರ್ ವೆನ್ ಡಿಸ್ಕ್ವಾಲಿಫೈಡ್ ಬೈ ಅಲಹಾಬಾದ್ ಕೋರ್ಟ್. ಆ ಜಡ್ಜಿಗೆ ಇನ್ನೆಷ್ಟು ಶಕ್ತಿ ಅಥವಾ ಹೆಮ್ಮೆ ಅಥವಾ ಒಂದು ಸ್ವಾಭಿಮಾನ ಇದ್ದಿರಬಹುದು, ಧೈರ್ಯ ಇರಬಹುದು ಈ ದೇಶದ ಸಂವಿಧಾನದ ಬಗ್ಗೆ, ತತ್ವ ನೀತಿಗಳ ಬಗ್ಗೆ. ಇವತ್ತು ನಾವು ಹೆಂಗಾರು ಕಾಣೋದಕ್ಕಾಗುತ್ತಾ? ಹಾಗಾದ್ರೆ ನೀವು ಹೇಳೋ ಪ್ರಕಾರ ಇಂದಿರಾ ಗಾಂಧಿನ ಆ ಥರ ಇದು ಮಾಡಿದ್ಮೇಲೆ, ಅಲಹಾಬಾದ್ ಕೋರ್ಟ್ ಮಾಡಿದ್ಮೇಲೆ ಯಾಕೆ ನಮ್ಮ ಪಿ ಎಮ್ಗೂ ಮಾಡ್ಬೋದಾಗಿತ್ತಲ್ಲ, ಈಗಿರೋ ಪಿ ಎಮ್ಗೂ ಸುಮಾರು ಅವಕಾಶಗಳಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದಕ್ಕೆ ಹೇಳೋದಲ್ವಾ, ಅವ್ರಿಗೆ ಪೋಸ್ಟ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಬಗ್ಗೆನೋ ಅಥವಾ ಇನ್ಯಾವುದೋ ಇಲ್ಲ, ಇವ್ರು ಮಾಡ್ತಿರೋದು ಸರಿ ಇದೆ, ಆ ನನ್ನ ಮಕ್ಳಿಗೆ ಪಾಠ ಕಲಿಸ್ಬೇಕು, ಈ ನನ್ನ ಮಕ್ಳಿಗೆ ಪಾಠ ಕಲಿಸ್ಬೇಕು, ಇವರೇ ಸರಿ, ನನ್ನ ನನ್ನ ಮಕ್ಳು ಯಾರಂತ ನಿಮ್ಗೆ ಗೊತ್ತಿರುತ್ತೆ. ಹೀಗೆ ಮನೋಭಾವಗಳು ಎಷ್ಟೊಂದು ನಮ್ಮ ಜಡ್ಜ್ಗಳಲ್ಲಿ ರಾಗ ದ್ವೇಷಗಳನ್ನು ಮೀರಿದಂಥ ಮನೋಭಾವ ಇರಬೇಕು ಅಲ್ಲಿರುವಂಥವ್ರಿಗೆ. ಅದಿದೆಯಾ? ಅವರು ಸಹಜ ಮನುಷ್ಯ ದೌರ್ಬಲ್ಯಗಳಿಂದ ನರಳುತ್ತಾ ಇರುವಂಥ ನ್ಯಾಯಾಂಗ ಇವತ್ತಿರುವಂಥದ್ದು. ಹಾಗಾಗಿ ನಾನು ಇವತ್ತು ಪ್ರಶ್ನೆ ಮಾಡ್ತಿರೋದು ಅಥವಾ ನಾನು ಮಾತಾಡ್ತಿರೋದು ಅದನ್ನು ಮೀರಲಿ, ಅವರು ದೇಶನ ಉಳಿಸ್ಲಿ, ದೇಶನ ಕಟ್ಟಲಿ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ನಾನು ಮತ್ತೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಗೊತ್ತಿರಲಿ ಅಂತಲ್ಲ, ನೆನಪಿರಲಿ, ನೇಪಾಳದಲ್ಲಿ ಆದಾಗ ಮಾಜಿ ಪ್ರಧಾನಿಯ ಹೆಂಡತಿಗೆ ಸೀಮೆ ಎಣ್ಣೆ ಹಾಕಿ ಸುಟ್ಟರು. ಮೊನ್ನೆ ಯಾವಾಗ 6 ತಿಂಗಳು ಆಗಿಲ್ಲ. ಆ ದೇಶದ ಅರ್ಥ ಸಚಿವನನ್ನ ಹಾದಿ ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದ್ರು. ಜಡ್ಜ್ಗಳೂ ಇಮ್ಯೂನ್ ಇಲ್ಲ ಇರೋದ್ರಿಂದ. ವ್ಯವಸ್ಥೆನೇ ಹೋಗ್ಬಿಟ್ಟ ಮೇಲೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋಗಿ ಸೇನಾಡಳಿತ ಬಂದ್ರೆ ಕೋರ್ಟ್ ಎಲ್ಲಿರುತ್ತೆ, ನ್ಯಾಯಾಂಗ ಎಲ್ಲಿರುತ್ತೆ? ಉಳಿಸಬೇಕಾಗಿರೋರು ಹೂ ಆರ್ ದ ಕಸ್ಟೋಡಿಯನ್ಸ್ ಆಫ್ ದಿಸ್ ಡೆಮಾಕ್ರಸಿ, ನಾಟ್ ಓನ್ಲಿ ದ ಪೀಪಲ್. ಜುಡಿಷಿಯರಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫೈನಲ್ ಕಸ್ಟೋಡಿಯನ್ ಜುಡಿಷಿಯರಿನೇ. ಹಾಗಾಗಿ ಜುಡಿಷಿಯರಿ ಅದು ಸ್ವತಂತ್ರವಾಗಿರಬೇಕು, ಯೋಗ್ಯರಾದವರಲ್ಲಿರಬೇಕು. ನಮ್ಮಲ್ಲಿ ಮೀಡಿಯೋಕರ್ ಆದಂತಹ ಜನ ಇವತ್ತು ಜಡ್ಜ್ಗಳಾಗ್ತಾ ಇದ್ದಾರೆ, ಮೀಡಿಯೋಕರ್ ಲಾಯರ್ಗಳು ಬಹಳ ಕಡೆಗಳಲ್ಲಿ. ಆಮೇಲೆ ಚೆನ್ನಾಗಿ ಯಶಸ್ವಿಯಾಗಿ ತಿಳ್ಕೊಂಡಿರುವಂಥ ಲಾಯರ್ಗಳು ಜಡ್ಜ್ಗೆ ಹೋಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ದುಡ್ಡು ಮಾಡೋದಕ್ಕೆ ಅಷ್ಟು ಅವಕಾಶ ಇಲ್ಲ ಸಂಬಳದಲ್ಲಿ. ಆದ್ರೆ ಬೆಸ್ಟ್ ಅಲ್ವಾ ಬೆಂಗಳೂರಲ್ಲಿ? ಅಲ್ಲ, ಅದು ಬೆಸ್ಟ್ ಅಲ್ವಾ? ಅದನ್ನೇ ಅವರು ಮಾಡ್ಲಿ. ಬೆಂಗಳೂರಲ್ಲಿ ಕೆಲವೊಂದು ಲಾಯರ್ಗಳು ಮನೆಗಳು, ಲಾಯರ್ಗಳ ಆಫೀಸ್ಗಳು ಏನು ಇವು 5 ಸ್ಟಾರ್ ಹೋಟ್ಲ್ಗಿಂತ ಕಡಿಮೆ ಇಲ್ಲ, ಫ್ಲೋರ್ಗಳಲ್ಲಿದೆ ಕಾರ್ಪೊರೇಟ್ ಲಾಯರ್ಗಿರಿ ಮಾಡೋರಂತೂ. ಹಾಗಾಗಿ ಪ್ಲೀಸ್ ಗೋ ದೇರ್. ನೀವು ಹೋಗಿದ್ದೀರಿ ಅನ್ಸುತ್ತೆ ಅಲ್ಲಿಗೆ? ಇಲ್ಲ, ನಾನು ಯಾವ್ದು ಆ ಥರಕ್ಕೆ ಹೋಗಿಲ್ಲ. ಅಲ್ಲಲ್ಲ, ಆ ಆಫೀಸ್ಗೆ, ದೊಡ್ಡ ಆಫೀಸ್ ಇಲ್ಲ, ನಾನು ಆಫೀಸ್ಗೆ ಹೋಗಿಲ್ಲ. ನೀವು ಯಾವ್ದು ಆಫೀಸ್ ಹೇಳ್ತಿದ್ರೆ ನನಗೆ ಗೊತ್ತಾಯ್ತು. ಆಫೀಸ್ ನಾನು ಎಲ್ಲೋ ಒಂದು ಕಡೆ, ಎಲ್ಲಿ ಪ್ರೆಸ್ ಕ್ಲಬ್ ಹತ್ರ ಇರೋ ಆಫೀಸ್ಗಲ್ವಾ, ಹೋಗಿಲ್ಲ ನಾನು, ನನಗೆ ಗೊತ್ತಿಲ್ಲ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲೆಲ್ಲೋ ಇದೆ ಅಂತ ಕೇಳಿದ್ದೀನಿ. ಆದರೆ ನೀವು ಹೋಗಿ ಜಡ್ಜ್ಗಳಾಗೋ ಬದಲು ಅದು ಹೋಗಿ ನ್ಯಾಯಾಂಗದ ಬಗ್ಗೆ ಗೌರವ ಇರೋ, ಅದಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಪಾಠ ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಓದ್ತಿರಲ್ವಾ? ಯಾಕಂದ್ರೆ ಬೇರೆಯವರು ಎಲ್ರಿಗಿಂತ ಜಾಸ್ತಿ ಕಾನ್ಸ್ಟಿಟ್ಯೂಷನ್ ಯಾರು ಓದ್ತಾರೆ? ಲಾಯರ್ಗಳು. ಓದಿದ್ದು ಬರೆಯೋದಿಕ್ಕಲ್ಲ ಅಥವಾ ಪಾಸ್ ಮಾಡೋದಿಕ್ಕಲ್ಲ, ಅಂತರ್ಗತ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ಎತ್ತಿಡಿಯೋದಿಕ್ಕೆ. ಕೋರ್ಟ್ ಆಫೀಸರ್ಸ್ ಅಂತ ಅವರು ಲಾಯರ್ಗಳನ್ನ ಹೇಳ್ತಾರೆ, ಮತ್ತೆ ಜಡ್ಜ್ಗಳನ್ನ ಹೇಳ್ತಾರೆ. ಸೊ ನೀವು ಅದನ್ನ ಎತ್ತಿಡಿದಿದ್ರೆ ಯಾರು ಎತ್ತಿಡಿಬೇಕು? ಇವತ್ತು ಕರ್ನಾಟಕದಲ್ಲಿ ರಾತ್ರಿ 11 ಗಂಟೆನಲ್ಲಿ ಜಡ್ಜ್ ಮನೆಗಳಿಗೆ 12 ಗಂಟೆನಲ್ಲಿ ಹೋಗಿ ಆರೋಪಿತರನ್ನ ಪ್ರೆಸೆಂಟ್ ಮಾಡ್ತಾರೆ. ಆರೋಪಿಗೆ ಲಾಯರ್ ಇದಾನ ಇಟ್ಕೊಂಡಿದಾನ ಅದನ್ನ ಕೇಳೋದಿಲ್ಲ, ಮತ್ತೆ ಅವನು ಬಡ್ದಿದಾರ ಅಂತ ಕೇಳೋದಿಲ್ಲ. ಡೈರೆಕ್ಟ್ ಆಗಿ ನಮಗೂ ಆಗಿದೆಯಲ್ಲ, ಡೈರೆಕ್ಟ್ ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಡ್ತಾರೆ. ನಾನು ಇಂಥ ನ್ಯಾಯಾಧೀಶಗಳನ್ನ ಕೇಳ್ಕೊಳ್ಳೋದೇನು ಅಂದ್ರೆ, ಯು ಹ್ಯಾವ್ ಬೀನ್ ಪ್ಲೇಡ್ ಬೈ ದ ಪೊಲೀಸ್, ಕರಪ್ಟ್ ಪೊಲೀಸ್, ಕದೀಮ ಪೊಲೀಸರು ನಿಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದು ಕದೀಮ ಪೊಲೀಸರು ಲಾಯರ್ ಇಲ್ಲದೆ ಕರ್ಕೊಂಡು ಬರುವಂತಹ ಆರೋಪಿ ಏನಿದ್ದಾರೆ, ಮತ್ತೆ ರಾತ್ರಿ 11 ಗಂಟೆ 12 ಗಂಟೆಯಲ್ಲಿ ನಿಮ್ಗೆ ಹೋಮ್ ಆಫೀಸ್ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಇಂಥ ಪ್ರಕರಣಗಳಲ್ಲಿ ಏನಿದೆ, ದಯವಿಟ್ಟು ನೀವು ಪೊಲೀಸ್ ಹೇಳಿದ ಮಾತುಗಳನ್ನ ಕೇಳಲೇಬೇಡಿ. ಲಾಯರ್ಗೆ ವ್ಯವಸ್ಥೆ ಮಾಡಿ ಅಂತೇಳಿ ಅವ್ರಿಗೆ ಏನು ಮಾಡಿದಾರೆ ಅಂತ ಕೇಳ್ಕೊಂಡು ಪೊಲೀಸ್ ಕಸ್ಟಡಿಗೆ ಕೊಡಿ. ಮಾರನೇ ದಿವಸ ಬಂದು ಜುಡಿಷಿಯಲ್ ಕಸ್ಟಡಿಗೆ ಕೊಡೋದಕ್ಕೆ ಬೇಡ, ಪೊಲೀಸ್ ಇದ್ರಲ್ಲಿ ಅರೆಸ್ಟ್ ಮಾಡೋದು, ಇಲ್ಲಿಗೆ ಕೋರ್ಟ್ ಪ್ರೆಸೆಂಟ್ ಮಾಡೋದಕ್ಕೆ ಹೇಳಿ, ಪೊಲೀಸ್ ಕಸ್ಟಡಿ ಕೊಡಿ. ವೈ ಡು ಯು ಸೆಂಡ್ ದಮ್ ಟು ಜುಡಿಷಿಯಲ್ ಕಸ್ಟಡಿ ಇಮಿಡಿಯೇಟ್ ಆಗಿ? ಜುಡಿಷಿಯಲ್ ಅವನಿಗೆ ಅವನ ವಕೀಲನ ಸಹಾಯ ಇಲ್ಲ, ಅವನಿಗೆ ವಕೀಲ ಜಾಮೀನು ಕೊಡಬೇಕು ಯಾರು ಗೊತ್ತಿರೋದಿಲ್ಲ, ಅವನೇನ್ ತಪ್ಪು ಮಾಡಿದಾನಂತ. ಆಮೇಲೆ ಕೆಲವೊಂದು ವಿಷಯದಲ್ಲಿ ಇನ್ನ ಅವರ ಫ್ಯಾಮಿಲಿಗಾಗ್ಲಿ ಯಾರಿಗೂ ಗೊತ್ತೇ ಇರೋದಿಲ್ಲ, ಹೇಳೋದಿಲ್ಲ. ಅದಕ್ಕೆ ಪೊಲೀಸರು ನ್ಯಾಯಾಧೀಶಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರುಗಳನ್ನ ಈ ಕ್ರಿಮಿನಲ್ ಕೇಸ್ಗಳಲ್ಲಿ. ಯಾಕಂದ್ರೆ ಆರೋಪಿತನ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ದಾರೆ ಇವರು. ರಕ್ಷಣೆ ಮಾಡ್ಬೇಕಾಗಿರೋರು ಯಾರು? ಜಡ್ಜ್ಗಳೇ. ಅವನು ಅಲ್ಲಿ ಸ್ವಾಮಿ ಇಲ್ಲಿ ಅಳ್ತಾ ಇರ್ತಾನೆ. ಏನಾರಪ್ಪ ಒಂದು ಕೇಳ್ತಾರೆ ಸುಮ್ನೆ ಕಾಟಾಚಾರಕ್ಕೆ, ಯಾರಾದ್ರೂ ಪೊಲೀಸ್ ಏನಾದ್ರು ಹೊಡೆದ್ರ ಅಂತಾನೆ ಅವನು. ಅದಕ್ಕಿಂತ ಸಾಕ್ಷ್ಯ ಬೇಕಾ? ಅವ್ನು ಅಳ್ತಾ ಇರೋದೇ ಸಾಕ್ಷಿ ಅಲ್ಲ. ಸಾಕ್ಷ್ಯ ನಿಂತ್ಕೊಳಕ್ ನಿಜವಾಗ್ಲೂ ನಿಂತ್ಕೊಳ್ಳೋದಿಕ್ಕೆ ಆಗದೆ ಇರೋ ಹಂಗೆ ಪಾದ ಕೊಡದಿರ್ತಾರೆ, ಕುಂಟುತ್ತಿರ್ತಾನೆ, ಗಾಯ ಆಗಿರುತ್ತೆ. ಆದ್ರೆ ಏನಾದ್ರೂ ಹೊಡೆದ್ರೆ ಗಾಯ ಆಗಿದ್ಯಾ? ಇಲ್ಲ ಸ್ವಾಮಿ ಅಂತ ಅವ್ನು ಅಳ್ತಾನೆ. ಅಂದ್ರೆ ಇಂಥದ್ದನ್ನು ಅಂದ್ರೆ ಜಡ್ಜ್ಗಳನ್ನ ಪೊಲೀಸರು ಎಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ. ನಾನು ಇದನ್ನು ಕೇಳ್ತಾ ಇದ್ದೀನಿ ಆಗ್ಲಿಂದ. ಹಾಗಾಗಿ ಜಡ್ಜ್ಗಳು ಇವಾಗ
ಸಂವಿಧಾನ ರಕ್ಷಣೆ ಮಾತ್ರ ಈ ಸಮಾಜವನ್ನು ದೇಶವನ್ನು ಉಳಿಸುತ್ತೆ. ಆ ದೇಶ ಉಳಿದ್ರೆ ಮಾತ್ರ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಉಳಿತಾರೆ ಅನ್ನುವಂಥ ಪ್ರಜ್ಞೆ ಇವ್ರಿಗೆ ಬರಬೇಕು. ಎಲ್ರಿಗಿಂತ ಮೊದಲು ಇವ್ರು ಬರಬೇಕು. ಯಾರಿಗೆ? ನ್ಯಾಯಾಂಗಕ್ಕೆ ಬರಬೇಕು. ನ್ಯಾಯಾಂಗಕ್ಕೆ ಬರಲಿಲ್ಲ ಅಂದರೆ ಮುಗೀತು. ನಮ್ಮ ಹಕ್ಕುಗಳು ಇಲ್ಲದಂಥ ದೇಶ ನಮ್ಮದಾಯಿತು ಅಂದರೆ, ಪ್ರಜಾಪ್ರಭುತ್ವ ಇಲ್ಲದಂಥ ದೇಶ ಆಯಿತು ಅಂದರೆ ಇದು ಸರ್ವಾಧಿಕಾರಕ್ಕೆ, ಅರಾಜಕತೆಗೆ, ಅನ್ಯಾಯ, ಅಕ್ರಮ, ಅಧರ್ಮಕ್ಕೆ, ವಿನಾಶಕ್ಕೆ ಕಾರಣ ಆಗುತ್ತೆ ಅಂತಿಮವಾಗಿ. ಈಗ ಜಿರಳೆಯಿಂದ 56 ಇಂಚ್ ಏನಾದ್ರೂ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯೋ ಅಥವಾ ಸೈಲೆಂಟ್ ಆಗಿದೆಯಾ? ಬಿಜೆಪಿಗೆ ಭಯ ಬಂದಿದೆ. ಬಿಜೆಪಿಗೆ ಭಯ ಬಂದಿದೆ. ಆಮೇಲೆ ಬಹಳ ಜನ ಈಗ ಒಂದು ಗಮನಿಸಬೇಕು, ಬಿಜೆಪಿಗೆ ಇದು ಭಯ ಬಂದಿದೆ ಅಂತ ತಿಳ್ಕೊಂಡು ಕಾಂಗ್ರೆಸ್ನವ್ರು ಏನು ಎಗರಾಡ್ತಾ ಇದ್ದಾರೆ. ಐ ಎಮ್ ಕಾಕ್ರೋಚ್ ಅಂತ ಬಿಳಿ ಬಟ್ಟೆ ಹಾಕ್ಕೊಂಡು, ಅದೇನೋ ಟಿ ಶರ್ಟ್ ಹಾಕ್ಕೊಂಡು ಸಿದ್ದರಾಮಯ್ಯ ಸಮೇತವಾಗಿ. ನಾಚಿಕೆ ಇಲ್ಲ, ಮತ್ತು ಅವರಿಗೆ ಪರಿಜ್ಞಾನ ಇಲ್ಲ. ಇದೇ ಜನ ಇವರ ವಂಶ ಪಾರಂಪರ್ಯ ರಾಜಕಾರಣ, ಕಾಂಗ್ರೆಸ್ಸು, DMK, ತೆಲುಗು ದೇಶಮ್, SP, RJD ಇವೆಲ್ಲ ಏನು NDA ಇದೆ ಅಥವಾ NDA ನಾನು BJP ಪಕ್ಷಗಳು, ಇವೆಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ತೃಣಮೂಲ್ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಸೇರಿದಂತೆ ಇವರೆಲ್ಲರ ವಂಶ ಪಾರಂಪರ್ಯ ರಾಜಕಾರಣ ಮತ್ತು ಭ್ರಷ್ಟಾಚಾರದ ವಿರುದ್ಧನೂ ಇದ್ದಾರೆ. ಹೌದು, ಇವರು ಏನು ಕಾಂಗ್ರೆಸ್ಗೆ ಬೆಂಬಲಿಸೋದಿಲ್ಲ. ಈ ಮೂರ್ಖತನವನ್ನ ಈ ಜೆನ್ಸಿ ನಾವೇನ್ ಮಾಡ್ತಿದ್ವಿ, ನಮ್ಮ ಮೂರ್ಖತನ ಏನಿತ್ತು, ಕಾಂಗ್ರೆಸ್ ಇಷ್ಟ ಆಗಿಲ್ವಾ ಬಿಜೆಪಿ ಇಷ್ಟ ಆಗಿಲ್ವಾ ಕಾಂಗ್ರೆಸ್ಸು. ಆ ಮೂರ್ಖತನ ಅಥವಾ ಆ ಒಂದು ಮೈಂಡ್ ಸೆಟ್ಟು ಈ ಜೆನ್ಸಿಗಳಿಗಿಲ್ಲ. ಇಡೀ ಪ್ರಪಂಚದಲ್ಲಿ ನೋಡಿ, ಯುವಕರಿಗೆ ಆ ತರಹದ ಇವನು ಬಿಟ್ಟು ಅವನು ನೋಡೋಣ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಬುಡುಕು ಬರುತ್ತೆ. ಇವಾಗ ರಾಜ್ಯದಲ್ಲಿ ಜನರ ಆಕ್ರೋಶ ಯಾರ ವಿರುದ್ಧ ಇದೆ? ಕಾಂಗ್ರೆಸ್ ವಿರೋಧನೇ ಇದೆ ಅಲ್ವಾ? ಇದು ಏನು ಭಾರತ ಸರ್ಕಾರದ್ದಾದ್ರೆ ಒಂದು ವಿಚಾರದಲ್ಲಿ ಬಿಜೆಪಿ ವಿರುದ್ಧ, ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಇಲ್ಲಿ ಯುವಕರಿಗೆ ಉದ್ಯೋಗ ಕೊಡದೇ ಇರೋದು ಯಾರು? ಸರ್ಕಾರಿ ಹುದ್ದೆಗಳನ್ನ ನೇಮಕ ಮಾಡದೇ ಇರೋದು ಯಾರು? ಭ್ರಷ್ಟಾಚಾರವನ್ನ ತಡಿದೇ ಇರೋದು ಯಾರು? ಕರ್ನಾಟಕದಲ್ಲಿ ಈಗ ಮೊನ್ನೆ 2 ಎಲೆಕ್ಷನ್ ಆಯ್ತು. 2 ಎಲೆಕ್ಷನ್ ಅಲ್ಲೂ ಒಬ್ಬ ಮೊಮ್ಮಗ ಗೆದ್ದ, ಇನ್ನೊಂದ್ ಕಡೆ ಮಗ ಗೆದ್ದ. ಅಂದ್ರೆ ಹಿಂದಿನ MLAಗಳ ಮೊಮ್ಮಗ. ಈಗ ಬರ್ಲಿರುವಂತ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಇಂದ ಯಾರು ನಿಲ್ಲಿಸ್ತಾ ಇದಾರೆ? ಒಂದ್ ಕಡೆ ಹೆಂಡತಿನ, ಇನ್ನೊಂದ್ ಕಡೆ ಮಗನ್ನ. ಜನ ನೋಡ್ತಾ ಇಲ್ವಾ ವಂಶ ಪಾರಂಪರ್ಯ ರಾಜಕಾರಣವನ್ನ? 28 MP ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಲ್ಲಿ 14 ಅಭ್ಯರ್ಥಿಗಳಿಗೆ 14 ಜನ ಯಾರು MLA MP ಮಕ್ಕಳು. ಇನ್ನು ಕಾಂಗ್ರೆಸ್ನ ವಂಶ ಪಾರಂಪರ್ಯ ರಾಜಕಾರಣವನ್ನ, ಇವರ ಭ್ರಷ್ಟಾಚಾರವನ್ನ ಈ ಜನ್ಸಿಗಳು ಏನು ಸುಮ್ಮನೆ ಆಗೇ ಬಿಡ್ತಾರಾ? ಹಾಗಾಗಿ ಕಾಂಗ್ರೆಸ್ನವ್ರು ಎಗರಾಡ್ಲಿ, ಅವ್ರು ಎಷ್ಟು ಎಗರಾಡ್ತಾರೋ ಆಗ್ಲಿ. ಕಾಂಗ್ರೆಸ್ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಇನ್ನ ಜನ್ಸಿ ಸ್ಟಾರ್ಟ್ ಆದಾಗ ಕಾಂಗ್ರೆಸ್ ಆಡಳಿತ ಇರ್ಲಿಲ್ಲ. ಈಗ ಜೆನ್ಸಿನ ಯಾರು ತುಂಬಾ ಉಪಯೋಗ ಮಾಡ್ಕೊಂಡ್ರು. 56 ಇಂಚ್ ಇದೆ ನಂದು, 56 ಇಂಚ್ ಕುಗ್ತಾ ಇದೆ. ಕಾಂಗ್ರೆಸ್ನವರು ಅವರು ಇನ್ಫ್ಲೇಟ್ ಮಾಡ್ಕೊಳ್ತಾ ಇದಾರೆ, ಅವ್ರು 24 ಇಂಚ್ ಅದೇನಾ. ಆದ್ರೆ ಅದನ್ನೂ ಇದು ಈ ಜಿಲ್ಲೆಗಳು ಯಾರು ಮಾಡಿದ್ರು ಒಂದೇನೆ, ಅದು ಅದ್ರಲ್ಲಿ ದೇರ್ ಇಸ್ ನೋ ಡೌಟ್. ಬಟ್ ಈ ಸರಿ ಬಿಜೆಪಿಗೆ ನಾನು ಹೇಳಿದ್ದೀನಿ, ಬಿಜೆಪಿಯವ್ರಿಗೆ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ, ಅದರಲ್ಲೂ ವಿರೋಧ ಪಕ್ಷಗಳ ದೌರ್ಬಲ್ಯದ ಕಾರಣದಿಂದಾಗಿ ಒಂದು ಹನಿಮೂನ್ ಪೀರಿಯಡ್ ಇತ್ತು. ಹೌದು, 12 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ನರೇಂದ್ರ ಮೋದಿ ಅವರನ್ನ ದೇಶದ ಬಹುತೇಕ ಜನ ಅವರೇನೋ ವಿಶ್ವಗುರು ಮಾಡೋದಕ್ಕೆ ಕೊಟ್ಟಿದ್ದಾರೆ, ಇನ್ನೊನ್ನೋ ಮಾಡ್ತಾ ಇದ್ದಾರೆ, ಎಲ್ಲ ಪಕ್ಷಗಳಿದ್ದಂಗೆ ತಪ್ಪು ಅದು ಇದು ಅಂತಿದ್ರು. ಆದರೆ ಯಾರಿಗಿತ್ತು? ಹಿಂದಿನ ಕಾಂಗ್ರೆಸ್ನ ಭ್ರಷ್ಟಾಚಾರ, ದುರಾಡಳಿತ, ವಂಶ ಪಾರಂಪರ್ಯ ರಾಜಕಾರಣ, ಸಂವಿಧಾನ ವಿರೋಧಿ ಧೋರಣೆಯನ್ನು ಗಮನಿಸ್ಕೊಂಡು ಬಂದಂಥವ್ರಿಗೆ. ಆದರೆ ಇವತ್ತಿನ ಜನ್ಸಿ ಅವರಿಗೆ ಆ ಯಾವ ಸಮಸ್ಯೆಗಳು ಅಥವಾ ವಿಚಾರಗಳು ಜಾಸ್ತಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇನು? ನರೇಂದ್ರ ಮೋದಿ ಅವರು ನಮ್ಮ ಆವತ್ತಿನಿಂದ ಪ್ರಧಾನಿ. ಹಾಗಾಗಿ ಇವತ್ತಿನ ಕ್ರೋಶ ಯಾರ ವಿರುದ್ಧ ಇರುತ್ತೆ? ಬಿಜೆಪಿ ವಿರುದ್ಧನೇ ಇರುತ್ತೆ. ಇಷ್ಟೂ ದಿವಸಗಳ ಕಾಲ ನರೇಂದ್ರ ಮೋದಿ ಅವ್ರಿಗಿದ್ದಂಥ ಹನಿಮೂನ್ ಪೀರಿಯಡ್ ಇವತ್ತಿಗೆ ಮುಗಿದಿದೆ. ಅವರು ಒಳ್ಳೆಯ ಆಡಳಿತ ಕೊಟ್ರೆ, ಈಗ ನೋಡಿ ಮೊನ್ನೆ ಒಂದು ವಿಚಾರ, ಎಕ್ಸ್ಪೆಕ್ಟೇಷನ್ ಇದೆಯಾ ಇನ್ನು ಒಳ್ಳೆ ಆಡಳಿತ ಕೊಡ್ತಾರೆ ನನಗಿಲ್ಲ. ಆದ್ರೆ ಕೊಟ್ರೆ ಅವ್ರ ಅದೃಷ್ಟ ಗೊತ್ತಿಲ್ಲ, ದೇಶದ ಚೇಂಜ್ ಆಗ್ತಾರ, ಅವರು ಚೇಂಜ್ ಆಗ್ತಾರ. ಅಲ್ಲ, ಬಿಜೆಪಿ ಅವ್ರದ್ದು, ನರೇಂದ್ರ ಮೋದಿ ಅವ್ರು ಒಬ್ಬರೇ ಅಲ್ವಲ್ಲ. ನೋಡಿ, ನರೇಂದ್ರ ಮೋದಿ ಅವ್ರು ಏನ್ ಹೇಳಿದ್ರು? ವಿದೇಶ ಪ್ರವಾಸ ಮಾಡಬೇಡಿ, ಅದು ಬಳಸಬೇಡಿ, ಇದು ಬಂದ್ರು. ಅವರೇನೆ ಕಾನ್ವಾಯ್ ಮಾಡ್ತಾರೆ, ನೆಕ್ಸ್ಟ್ ಇದಕ್ಕೆ 5 ದೇಶಗಳಿಗೆ ಹೋಗಿ ಬಂದ್ರು. ಹಾಗಾಗಿ ಇಂತಹ ಅಪ್ರಾಮಾಣಿಕತೆಯನ್ನ ನರೇಂದ್ರ ಮೋದಿ ಅವರು ಇನ್ಮೇಲೆ ನೋಡಿ, ಇವಾಗ್ಲೂ 3 ಸಲ ಪೆಟ್ರೋಲ್ ರೈಸ್ ಮಾಡಿದ್ದಾರೆ, ಪೆಟ್ರೋಲು ಡೀಸೆಲ್ ಒಂದು 4 ದಿವಸದಲ್ಲಿ. ಒಂದೇ ಸಲಕ್ಕೆ ಮಾಡಿದ್ರೆ ಜನ ತಿರುಗಿ ಬೀಳ್ತಾರೆ. ಬಹಳ ಬುದ್ಧಿವಂತಿಕೆಯಿಂದ ಮಾಡ್ತಾ ಇದ್ದಾರೆ. ಆದರೆ ಅವರ ಬುದ್ಧಿವಂತಿಕೆ ಜನಕ್ಕೆ ಅರ್ಥ ಆಗ್ತಿರುವಂಥ ಸಮಯ ಇದು. ಮೊದಲಾಗಿದ್ರೆ 10 ರೂಪಾಯಿ 20, ನನ್ನ ಪ್ರಕಾರ 20 ರೂಪಾಯಿ ಜಾಸ್ತಿ ಆಗ್ಬೇಕಿತ್ತು ಪೆಟ್ರೋಲ್ ಇಷ್ಟೊತ್ತಿಗೆ. ಆದರೆ ಒಂದೇ ಸಲಕ್ಕೆ ಮಾಡಿಲ್ಲ, ಇವರು ದಿವಸ ಮಾಡ್ತಾ ಇದ್ದಾರೆ. ಆದರೆ ಒಂದು ವಾರ ಆದ್ಮೇಲೆ ಜನಕ್ಕೆ ನೋಡಿ ಆಕ್ರೋಶ ಹೆಂಗ್ ತಿರುಗುತ್ತೆ ಅಂತೇಳಿ. ಹಾಗಾಗಿ ಇವ್ರ ಅತಿ ಬುದ್ಧಿವಂತಿಕೆನೇ ಇವ್ರಿಗೊಂದು ಪೆಟ್ಟು ಕೊಡುತ್ತೆ. ದೇಶದ ಜನರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ದಿವಸ ಉಪವಾಸ ಇರೋಣ ಅಂದಾಗ ದೇಶಾದ್ಯಂತ ಜನ ಉಪವಾಸ ಇರ್ತಾ ಇದ್ರು. ಹೋಟೆಲ್ಗಳು ಸ್ವಯಂ ಪ್ರೇರಿತವಾಗಿ ಬಾಗಿಲಾಗ್ತಿದ್ದಕ್ಕೆ ಆ ಥರಕ್ಕಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ. ನುಡಿದಂತೆ ನಡೆದ ಮನುಷ್ಯ, ಗಾಂಧಿವಾದಿ, ಗಾಂಧಿ ಫಾಲೋವರು, ಗಾಂಧಿಯ ಇದನ್ನ ಅವ್ರಿಗೂ ಪ್ರಭಾವಳಿ ಬಂದಿತ್ತು.
ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸ ಮಾಡಿಬಿಡಂದ್ರೆ ಅವರ ಆಪ್ತರೇನೇ ಐಷಾರಾಮಿಯಾದಂತಹ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಗಳು ಮಾಡ್ತಾರಲ್ವಾ, ಅಂಥ ಮದುವೆಗಳಿಗೆ ನರೇಂದ್ರ ಮೋದಿ ಅವರು ಹೋಗಲ್ವಾ? ಹಾಗಾಗಿ ಸಮಸ್ಯೆ ಇದೆ. ನರೇಂದ್ರ ಮೋದಿಯವರು ವಿಶೇಷವಾಗಿ BJP ತಿದ್ದುಕೊಳ್ಬೇಕು. ಕಾಂಗ್ರೆಸ್ಸು ಸೇರಿದಂತೆ ಈ ಭ್ರಷ್ಟ ಪಕ್ಷಗಳು, ವಂಶಾಡಳಿತದ ಪಕ್ಷಗಳು ಏನಿದೆ ಅವನು ಎಚ್ಚರಗೊಳ್ಳಿಲ್ಲ ಅಂದರೆ ಅವರೂ ಈ ಥರ ಕಾಕ್ರೋಚ್ ಪಾರ್ಟಿಗಳು ತುಂಬ ಬರುತ್ತೆ, ಪಾಠ ಕಲಿಸ್ತಾರೆ. ಎಸ್ ಸರ್. ಸೊ ನೀವು ಒಂದು ಕರ್ನಾಟಕದಲ್ಲಿ ಈಗೇನು ಕಾಕ್ರೋಚ್ ಬಂದಿದೆ, ಸೊ ಆ ಥರ ಏನಾದ್ರು ಸಂಚಲನ ಮೂಡಿಸ್ತೀರಾ ಈ ಸಲ ಎಲೆಕ್ಷನಲ್ಲಿ? ಜನರಿಂದ ಆಗ್ಬೇಕಲ್ವಾ ಏನೇ ಆಗಲಿ. ಆಮೇಲೆ ಅಲ್ಲಲ್ಲ, ನಾವು ಆ ಥರ ಯಾವುದೇ ಒಂದು ಸಂದರ್ಭವನ್ನ ದುರುಪಯೋಗ ಪಡಿಸ್ಕೊಳ್ಬೇಕು ಅಂತ ನಮ್ಮಲ್ಲಿಲ್ಲ. ನಾವು ಯಾಕಂದರೆ ದುರುಪಯೋಗ ಪಡಿಸ್ಕೊಂಡು ನಾವು ಹೋದರೆ ನೋಡಿ, ನಾನು ನೋಡಿದ್ದೀನಿ, ನಮಗೆ ನಮ್ಮ ಪಕ್ಷ ಕಟ್ಟೋದಕ್ಕೆ ದುಡ್ಡು ಬಂತು ಅಂದರೆ, ಬೇರೆ ಯಾವ್ಯಾವುದೋ ಮೂಲಗಳಿಂದ ದುಡ್ಡು ಬಂತು ಅಂದರೆ ನಾವು ಕೆಟ್ವಿ, ಯಾವ್ಯಾವುದೋ ಮೂಲಗಳಿಂದ ಜನ ಬಂದರು ಅಂದರೂ ಕೆಟ್ವಿ. ನಾವು ಹೌದು, ಒಳ್ಳೆ ಜನ ಬರಬೇಕು, ಮತ್ತು ಜನ ನಿಸ್ವಾರ್ಥದಿಂದ ಫಲಾಪೇಕ್ಷೆ ಅಂದರೆ ಅವ್ರಿಗೇನೋ ವೈಯಕ್ತಿಕ ಲಾಭದ ತೀರಾ ಸ್ವಾರ್ಥ ಲಾಭ ಇಲ್ಲದ ಫಲಾಪೇಕ್ಷೆ ಇಲ್ಲದೆ ಜನ ದೇಣಿಗೆ ಕೊಡಬೇಕು. ಅಂತಹ ದುಡ್ಡು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ, ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಯಾರು? ಬಸವಣ್ಣವ್ರು ಹೇಳ್ತಾರಲ್ವಾ. ಹಾಗಾಗಿ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಾಗಬೇಕು, ನೈವೇದ್ಯ ಇದು ಸತ್ಪಾತ್ರಕ್ಕಲ್ಲ. ಹಾಗಾಗಿ ನಮ್ಗೆ ಯಾರು ಬರಬೇಕು? ಒಳ್ಳೆಯ ಜನ ಬರಬೇಕು, ಒಳ್ಳೇದಾಗಬೇಕು, ಆವಾಗ ಮಾತ್ರ. ಯಾಕಂದರೆ ಇದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ, ನಮ್ಮದು ಪ್ರೆಸಿಡೆನ್ಷಿಯಲ್ ಡೆಮಾಕ್ರಸಿ ಅಲ್ಲ. ನಾನೊಬ್ಬ ಸರಿ ಇರಬಹುದು ಏನೇನೋ ಮಾಡಿಕೊಂಡು, ನನ್ನ ಜೊತೆ ಬರುವಂಥ 10 ಜನ ಸರಿ ಇರೋಂಗೆ ನಾನು ಹೆಂಗೆ ನೋಡ್ಕೊಳಕ್ಕಾಗುತ್ತೆ? ಅರೆ 10 ಜನ ಬರೋವಂಥವ್ರು ಯಾರು ಇರಬೇಕು? ಒಳ್ಳೆಯವ್ರು ಇದ್ದಾರೆ ಸಮಾಜದಲ್ಲಿ. ನಾನೊಬ್ಬನೇನಾ? ನನಗಿಂತ ಒಳ್ಳೆಯವ್ರು ಇಲ್ವಾ? ನನಗಿಂತ ಗೊತ್ತಿರೋರು ಇಲ್ಲ ಇದ್ದಾರೆ. ಅವ್ರು ಯಾಕೆ ಬರ್ತಾ ಇಲ್ಲ? ಅಂಥವ್ರು ಬರಬೇಕು. ಯಾವುದೇ ಒಂದು ದೇಶದ, ಒಂದು ಪಕ್ಷದ, ಒಂದು ಸಂಘಟನೆಯ ಬಲ ಎಲ್ಲಿರುತ್ತೆ ಅಂದರೆ ಅದಕ್ಕೆ ಎಂಥವ್ರು ಬರ್ತಾರೆ ಅಂತ. ಮಹಾತ್ಮ ಗಾಂಧೀಜಿ ಆ ಥರದಲ್ಲಿ ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಅದೃಷ್ಟವಂತರು ಒಂದು ರೀತಿಯಲ್ಲಿ. ಎಂತೆಂಥ ಜನ ಮೇಧಾವಿಗಳು, ಒಳ್ಳೆಯ ಸದ್ಭಾವನೆ ಇದ್ದಂತಹ, ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೋಡೆ ಸದ್ಭಕ್ತ. ಯಾರು ಹೇಳಿದ್ದು? ಬಸವಣ್ಣವರು 900 ವರ್ಷದಿಂದ. ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೋಡೆ ಸದ್ಭಕ್ತ. ಇಂತಹ ಲಕ್ಷಾಂತರ ಸದ್ಭಕ್ತರು ಗಾಂಧೀಜಿ ಜೊತೆಗೆ ಸೇರಿಕೊಂಡ್ರು. ಇವತ್ತೆಲ್ಲಿದ್ದಾರೆ ಅಂಥವ್ರು? ಇದ್ದಾರೆ, ಆದರೆ ಪುಕ್ಕಲರಾಗಿದ್ದಾರೆ. ನಿಮ್ ಜೊತೆ ಬರ್ತಾರೆ, ನಿಮ್ಮ ಹತ್ರ ಏನ್ ಕೆಲಸ ಆಗ್ಬೇಕು ಅಲ್ಲಿ ತನಕ ಇರ್ತಾರೆ. ಅವ್ರು ಸದ್ಭಕ್ತರಲ್ಲ, ಅವ್ರು ದುರ್ಬುದ್ಧಿ ಇರುವಂತವ್ರು. ಹಾಗಾಗಿ ಜನ ನೀವು ಕೇಳಿದ್ದಕ್ಕೆ ನಾವು ಸಂಚಲನ ಮೂಡಿಸ್ಬೇಕು, ಇನ್ನೊಂದು ಮಾಡ್ಬೇಕು ಅಂದ್ರೆ ಒಳ್ಳೆ ಜನ ಜೊತೆಗೆ ಬರಬೇಕು. ಒಳ್ಳೆ ಜನ ಕರ್ನಾಟಕದಲ್ಲಿದ್ದಾರೆ, ಕನ್ನಡಿಗರಿದ್ದಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಸ್ವಲ್ಪ ಪುಕ್ಕಲ್ತನ ಇರಬಹುದು. ಆ ಪುಕ್ಕಲ್ತನ ಅಥವಾ ಇನ್ಯಾವುದೋ ಯಾವುದೋ ಕೀಳು ಮನುಷ್ಯನ ಅಯ್ಯೋ ಅವ್ನು ಬಿಡೋದಕ್ಕಾಗುತ್ತಾ, ಅಥವಾ ಅವ್ನು ಸಮರ್ಥನೆ ಮಾಡ್ಕೊಳ್ಬೇಕು, ಜಾತಿ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಇನ್ಯಾವನಿಗೋ ಸಮರ್ಥನೆ ಮಾಡ್ಕೊಳ್ಬೇಕು ಅನ್ನೋಂಥ ದುರ್ಭಾವನೆ ಬಿಟ್ಟು ಒಂದಷ್ಟು ಸದ್ಭಾವನೆ ಬೆಳೆಸ್ಕೊಂಡು ನಮ್ಮ ಜೊತೆಗೆ ಬಂದರೆ ಖಂಡಿತ ಅಂಥ ಸಂಚಲನ 2028 ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.